ಇವತ್ತಿನ ಯುವ ಪೀಳಿಗೆ, ಬಿಕಾಸ್ ಇವತ್ತೆಲ್ಲ ಬರೋದು ಕಾಂಗ್ರೆಸ್ಸು, ಬಿಜೆಪಿ, JDS ಇಷ್ಟೇ. ಇಷ್ಟರ ಮಧ್ಯೆ ನಿಮ್ದೊಂದು ಹೊಸ ಈ ಟ್ರೂತ್ ವಿಂಗ್ ಅಂತ 4ನೇ ವಿಂಗು ಇದು ಮಾಡ್ತಾ ಇದ್ದೀರಾ ವಿತ್ ದೀಸ್ ದೊಡ್ಡ ದೊಡ್ಡವರ ಹೆಸರು, ಅಂದರೆ ಇತಿಹಾಸಕಾರರ ಹೆಸರು, ಅಂಬೇಡ್ಕರರು, ಪೆರಿಯಾರರು ಮತ್ತು ಕಾಂಚೀರಾಮ್ ಅವರು. ಇವರ ಸಿದ್ಧಾಂತ ಹೇಳಿ, ಯಾಕಂದರೆ ಅಂಬೇಡ್ಕರರ ಸಿದ್ಧಾಂತನ ಸಂವಿಧಾನ ಶಿಲ್ಪಿ ಅಥವಾ ಅವರ ಸಿದ್ಧಾಂತನ ಎಲ್ಲರೂ ಉಪಯೋಗಿಸ್ತಾರೆ. ಕಾಂಗ್ರೆಸ್ಸು ಉಪಯೋಗಿಸುತ್ತೆ, BJPನೂ ಗೌರವಿಸುತ್ತೆ. ಆದರೆ ಈ 3 ಸಿದ್ಧಾಂತ, ಈ ವ್ಯಕ್ತಿತ್ವಗಳ ಒಂದು ಕೊಡುಗೆ ಇತಿಹಾಸಕ್ಕೆ ಏನಿದೆ ಅದನ್ನು ಎತ್ತಿ ಹಿಡಿಯೋದಾದರೆ ಯಾವ್ಯಾವು ನಿಮ್ಮನ್ನು ಮುಟ್ಟಿದೆ? ನೋಡಿ ರಶ್ಮಿ ಅವರೇ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾಗಲೂ ಅಫ್ಕೋರ್ಸ್ ಬಾಬಾ ಸಾಹೇಬ್ ಇಸ್ ದ ಹೆಡ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಹೀ ಈಸ್ ದ ಮೇನ್ ಬೇಸಿಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಅವ್ರ ಸಿದ್ಧಾಂತ ಎಷ್ಟು ಮಟ್ಟಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಎದ್ದು ಕಾಣುತ್ತೆ ನಮಗೆ ಗೊತ್ತಿಲ್ಲ. ಬಿಕಾಸ್ ಅವರ ಸಿದ್ಧಾಂತ ದಿಸ್ ಇಸ್ ಆಲ್ ಇಂಟರ್ಪ್ರಿಟೇಷನ್. ಬಟ್ ನಾನು ಹೆಂಗೆ ಎವ್ರಿಥಿಂಗ್ ಇಸ್ ಇಂಟರ್ಪ್ರಿಟೇಷನ್. ಬಟ್ ನಾನು ಹೆಂಗೆ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಅವರ ಅಧ್ಯಯನ ಮಾಡಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಅವರು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇರೋ ಒಂದು ಸಮಾಜ ಕಟ್ಟೋದು ಅವ್ರ ಉದ್ದೇಶ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಂವಿಧಾನದ ಬಗ್ಗೆ ಹೇಳಬೇಕು ಅಂದರೆ, ಸಂವಿಧಾನ ಅನ್ನೋದನ್ನು ಇಡೀ ದೇಶಕ್ಕೆ ಅನ್ವಯಿಸುತ್ತೆ ಅಂದಾಗ ಬಾಬಾ ಸಾಹೇಬರು ಅವ್ರಿಗೆ ಇಷ್ಟ ಇರೋದು ಕೆಲವು ವಿಚಾರಗಳು ಹಾಕೋಕ್ಕಾಗದೇ ಇರ್ಬೋದು. ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಒಪ್ಪಬೇಕಾಗಿತ್ತು. ಕೆಲವು ಇಷ್ಟ ಇಲ್ಲದೇ ಇರೋ ವಿಚಾರಗಳು ಹಾಕಬೇಕಾಗಿ ಬಂದು ಪರಿಸ್ಥಿತಿ ಬಂದಿತ್ತು. ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಅವರು ಆವತ್ತಿನ ಕಾಲದಲ್ಲೂ ಕೂಡ ಅವ್ರಿಗೆ ಬೇಕಾಗಿರೋದು ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಆತಂಕ ಇತ್ತು. ಬರೆದಿದ್ದಾರೆ ಅದನ್ನು ಅಫ್ಕೋರ್ಸ್ ಹಿ ಹಸ್ ಟಾಕ್ಡ್ ಅಬೌಟ್ ಇಟ್. ಅವರು ಹಿ ವಾಸ್ ವೆರಿ ಫ್ರಸ್ಟ್ರೇಟೆಡ್. ಅವಾಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರಿಗೆ ಭಾಳ ಎಲ್ಲರಿಗೂ ಮೆಚ್ಚಿಸ್ಬೇಕು, ಕನ್ವಿನ್ಸ್ ಮಾಡಬೇಕು. ವೇರಿಯಸ್ ಐಡಿಯಾಲಜೀಸ್, ನಿಮಗೆ ಆರ್ಯ ಸಮಾಜಸ್ಸು, ಬ್ರಹ್ಮ ಸಮಾಜಸ್ಸು, ಕಮ್ಯುನಿಸ್ಟು, ಕಾಂಗ್ರೆಸ್ಸು, ಅವಾಗ ಚಿಗುರ್ತಿರೋ ಒಂದು ರೀತಿ ಹಿಂದುತ್ವವಾದಿಗಳು ಎಲ್ಲರೂ ಇದ್ದರು. ಎಲ್ಲರನ್ನೂ ಕನ್ವಿನ್ಸ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಇಟ್ ವಾಸ್, ಬಟ್ ಅಟ್ ದ ಸೇಮ್ ಅದಕ್ಕೆ ತಿದ್ದುಪಡಿ ಅಂತ ನಾವು ಒಂದು ರೀತಿ ಒಂದು ಅಮೆಂಡ್ಮೆಂಟ್ಸ್ ಅಂತ ಇಟ್ಟು 106 ತಿದ್ದುಪಡಿಗಳಾಗಿದೆ. ಆ್ಯಂಡ್ ಮೆನಿ ಹ್ಯಾವ್ ಬಿನ್ ಬೆನಿಫಿಷಿಯಲ್ ಮೆನಿ. ಸೊ ಕಾಲ ತಕ್ಕಂತೆ, ಜನರಿಗೆ ಜಾಗೃತಿ ಮೂಡೋ ತಕ್ಕಂತೆ ಯು ಕ್ಯಾನ್ ಮೇಕ್ some amendments to the existing rules for a better society. Better society ಅಂದರೆ ಏನು? ಈಕ್ವಲ್ ಸೊಸೈಟಿ. ಸೊ ಇವಾಗ ಬಟ್ ನೀವು ಅಂಬೇಡ್ಕರ್ನ ಗಮನಿಸಿದ್ರೆ, ಕಾನ್ಸ್ಟಿಟ್ಯೂಷನ್ ಬಿಡಿ, ಅದು ಓಕೆ, ಹಿ ಡಿಡ್ ದ ಕಾನ್ಸ್ಟಿಟ್ಯೂಷನ್. ನಾನು ಇವತ್ತು ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬರು ಮಾಡೋದ್ರಿಂದ ದೇಶಕ್ಕೆ ಭಾಳ ಒಳ್ಳೆಯದಾಯಿತು. ಬಟ್ ನನ್ನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಮಾಡಿರೋದ್ರಿಂದ ಬಾಬಾ ಸಾಹೇಬ್ರನ್ನ ಸೀಮಿತಗೊಳಿಸೋ ಒಂದು ರೀತಿಯ ಕೆಲಸ ಆಗಿದೆ. ಅಂದರೆ ಸಂವಿಧಾನ ಶಿಲ್ಪಿ ಅಂತ ಸೀಮಿತ ಮಾಡೋದು. ಬಾಬಾ ಸಾಹೇಬ್ ಇಸ್ ಮಚ್ ಮೋರ್ ದೆನ್ ಜಸ್ಟ್ ದ ಕಾನ್ಸ್ಟಿಟ್ಯೂಷನ್ಸ್ ಡ್ರಾಫ್ಟಿಂಗ್ ಕಮಿಟಿ ಚೇರ್. ಮಚ್ ಮೋರ್ ಅಂದರೆ ಅವರ 22 ಸಂಪುಟಗಳು, ಅವರ 22 ಪ್ರತಿಜ್ಞೆಗಳು, ಅವರ ಭಾಷಣಗಳು, ಅವರ ಕಾಗದಗಳು. ಹಿ ವಾಸ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಹೆಡ್ ಇನ್ ಹಿಸ್ ವಿಷನ್. ಆ ವಿಷನನ್ನು ನಾವು ಅರ್ಥ ಮಾಡ್ಕೊಂಡು ಇಂಟರ್ಪ್ರಿಟ್ ಮಾಡಬೇಕು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, 1952 ದೇಶದಲ್ಲಿ ಸ್ವಾತಂತ್ರ್ಯ ಬಂದಾದಮೇಲೆ, ಸಂವಿಧಾನ ಇಂಪ್ಲಿಮೆಂಟ್ ಆದಮೇಲೆ ಫಸ್ಟ್ ಎಲೆಕ್ಷನು. ಆ ಎಲೆಕ್ಷನ್ನಲ್ಲಿ ಅಂಬೇಡ್ಕರ್ ಎಲೆಕ್ಷನ್ ನಿಂತ್ಕೊತಾರೆ. ಅವ್ರ ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರ ವಿರುದ್ಧ 3 ನೋನ್ ಪಾರ್ಟೀಸ್ ನಿಂತ್ಕೊಳ್ತಾರೆ. ಯಾರು? ಕಾಂಗ್ರೆಸ್ ಮಿಡಲ್ ವಿಂಗ್, ಕಮ್ಯುನಿಸ್ಟ್ ವಿರೋಧ ಪಕ್ಷ ಲೆಫ್ಟ್ ವಿಂಗ್, ಹಿಂದೂ ಮಹಾಸಭಾ ರೈಟ್ ವಿಂಗ್. ಅವ್ರ 3 ಜನ ವಿರುದ್ಧನೂ ಬಾಬಾ ಸಾಹೇಬ್ ನಿಂತ್ಕೊತಾರೆ. ಹಿ ಸ್ಟ್ಯಾಂಡ್ಸ್ ಅಗೇನ್ಸ್ಟ್ ಆಲ್ 3. ಯಾರೆಲ್ಲರೂ ಇವತ್ತು ಅವರ ಸಿದ್ಧಾಂತಗಳನ್ನೇ ತಗೊಂಡು ಇವರನ್ನು ನಾವು ಪಾಲಿಸ್ತಾ ಇದ್ದೀವಿ, ಇವರಿಂದ ನಮ್ಮ ದೇಶ, ಇವರ ಸಿದ್ಧಾಂತ ನಮ್ಮದು ಅಂತ ಅವ್ರ 3 ಜನ ವಿರುದ್ಧನೂ ಎಲೆಕ್ಷನ್ ನಿಂತ್ಕೊತಾರೆ. ಅವ್ರದೇ ಪಕ್ಷ ಯಾವುದು? 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಬಾಬಾ ಸಾಹೇಬ್ರು ಕಟ್ಟಿ ಬಾಂಬೆ ಪ್ರೆಸಿಡೆನ್ಸ್ನಲ್ಲಿ 17 ಸೀಟ್ನಲ್ಲಿ 14-15 ಸೀಟ್ ಗೆಲ್ತಾರೆ. ಅದು ಬೇರೆದು. ಬಟ್ ಇದು ಸ್ವತಂತ್ರ ಭಾರತದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಶುರು ಮಾಡಿ 1952ರಲ್ಲಿ 3 ಜನದ ವಿರುದ್ಧನೂ ನಿಂತ್ಕೊತಾರೆ. ಸೊ ಯಾಕೆ ನಿಂತರು? ಅದು ಅವ್ರ ಸಿದ್ಧಾಂತನ ಸಾರಬೇಕು, ಇದು ಉತ್ತಮ ಸಮಾಜದ ಸಿದ್ಧಾಂತ. ಈ 3 ಜನಗಳು ಅಸಮಾನತೆಯ ಪಕ್ಷಗಳು, ಇವರಿಂದ ಜನರಿಗೆ ಏನು ಒಳ್ಳೆಯದಿಲ್ಲ. ವಿ ವಾಂಟ್ ಅ ಬೆಟರ್ ಸೊಸೈಟಿ ಫಾರ್ ದ ಪೀಪಲ್. ಆ ಬೆಟರ್ ಸೊಸೈಟಿ ಏನು ಅಂದರೆ ಒಂದು ಸಮಾಜ. ಆ ಸಮಾಜ ಅಂದರೆ ಈ 3 ಜನ ಅಸಮಾನತೆಗೆ ತುಪ್ಪ ಸುರಿತಾರಷ್ಟೇ ಹೊರತು ಯಾವೊಂದು ಉತ್ತಮ ಸಮಾಜ ಕಟ್ಟಕ್ಕಾಗಲ್ಲ. ಸೊ ಅವ್ರ 3 ಜನನೂ ಬಾಬಾ ಸಾಹೇಬ್ರಿಗಿಂತ ಜಾಸ್ತಿ ಮತ ತೊಗೊತಾರೆ. ಬಟ್ ಅವ್ರ 3 ಜನ ಮತ ತೊಗೊಂಡ್ರೂ ಕೂಡ ಬಾಬಾ ಸಾಹೇಬರು, ಅಂಬೇಡ್ಕರು, ನಾನು ಸಂದೇಶ ಸಾರಬೇಕು, ನಾನು ಅವ್ರ 3 ಜನ ವಿರುದ್ಧನೂ ನಿಂತ್ಕೋಬೇಕು ಅಂತ ಇದೆಯಲ್ಲ, ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಮೆಸೇಜ್. ಇಟ್ ಮೀನ್ಸ್ ವಿ ಆರ್ ನಾಟ್ ಅಮಂಗ್ ಯು, ವಿ ಆರ್ ಡಿಫ್ರೆಂಟ್. ವೇರ್ ಡಿಡ್ ಯು
ರೀಡ್ ಆಲ್ ಆಫ್ ದಿಸ್? ಯಾವ ಬುಕ್ಕು? ಎಲ್ಲ ಬುಕ್ಸು, ನೀವು ಯಾವ ಪುಸ್ತಕಗಳು ಬೇಕಾದ್ರೂ ಓದಿ. ಹಿಸ್ಟ್ರಿ ಬುಕ್ಸು ಯು ಕ್ಯಾನ್ ರೀಡ್. There's some questions about Radical in Ambedkar is a very good book about Baba Sahib. Radical in Ambedkar. ಅದು ಐಡಿಯಾಲಜಿಕಲಿ ಪ್ರಶ್ನೆ ಮಾಡ್ತಾರೆ. ರ್ಯಾಡಿಕಲ್ ಅಂಬೇಡ್ಕರ್ ಫಾರ್ ಎಕ್ಸಾಂಪಲ್ ದಟ್ ಅದು ಯಾರು ಬರೆದಿರೋದಂದರೆ ಆನಂದ್ ತೆಲ್ತುಂಬಡೆ, ಸೂರಜ್ ಹೆಂಗ್ಡೆ ಅದನ್ನು ಕಲೆಕ್ಟೆಡ್ ಎಸ್ಸೇಸ್ಗಳು ಕಲೆಕ್ಷನ್ ಮಾಡಿದ್ದಾರೆ. ಸರಿ. ಬಟ್ ಬೇರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬುಕ್ ಆಫ್ ಅಂಬೇಡ್ಕರ್ಸ್ ಥಾಟ್ಸ್ ಅನಾಲಿಸಿಸ್ಸು. ನೀವು ಬಾಬಾ ಸಾಹೇಬ್ರದ್ದು ಫಾರ್ ಎಕ್ಸಾಂಪಲ್ 1946 what Gandhi and Ambedkar did to the untouchables ಅಂತ ಬಾಬಾ ಸಾಹೇಬ್ರೇ ಬರೀತಾರೆ. He writes different what Gandhi and Congress have done to the untouchables ಅಂತ. ಆ ಟೈಟಲೇ ಅದೇನಾ? ಆ ಟೈಟಲೇ ಅದು. ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಹ್ಯಾಸ್ ಡನ್ ಟು ದ ಅನ್ಟಚಬಲ್ಸ್ 1946 ಆ್ಯಂಡ್ ಅಫ್ಕೋರ್ಸ್ ಅವರ ಎಸ್ಸೆ, ಅವರ ಒಂದು ಬೇರೆ ಬೇರೆ ಒಂದು ರೈಟಿಂಗ್ಸು ಅನಾಲಿಸಿಸು ನನಗೆ ಭಾಳ ನನ್ನ ಐಡಿಯಾಲಜಿಗೆ ಭಾಳ ಟಚ್ ಆಗಿರೋದು ಯಾರು ಅಂದರೆ ಡಿಬ್ರಾಹ್ಮನೈಸಿಂಗ್ ಹಿಸ್ಟ್ರಿ ಬೈ ಬ್ರಜ್ ರಂಜನ್ ಮಣಿ. ವೆರಿ ಗುಡ್ ಥಿಂಕರ್. ಇಟ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್, ಅದೇನು ಇದರದಲ್ಲ. ಬಟ್ ನೀವು 1952 ಅಂಬೇಡ್ಕರ್ ಎಲೆಕ್ಷನ್ಸನ್ನು ಏನು ಯಾರ ವಿರುದ್ಧ ನಿಂತ್ಕೊಂಡ್ರು ಅನ್ನೋದು ಯು ಕೆಟ್ ಪ್ಲಗ್ ಇಟ್ ಇನ್ ಗೂಗಲ್ ಅಂತ ನೋಡ್ಬೋದು. ಅದೇನು ಇಟ್ಸ್ ನಾಟ್ ನೀವೇನು ಅದೇನು PhD ಮಾಡಬೇಕು ಅಂತ ಏನಿಲ್ಲ. ಇಟ್ಸ್ ಅ ಸಿಂಪಲ್ ಫ್ಯಾಕ್ಟ್. ಸೊ ಆ್ಯಂಡ್ 54ನಲ್ಲೂ ಬೈ ಎಲೆಕ್ಷನಲ್ಲಿ ನಿಂತ್ಕೊತಾರೆ, ಬಟ್ ಅದು ಬೈ ಎಲೆಕ್ಷನ್. ಬಟ್ 52 ಇಸ್ ದ ಮೇನ್ ಫಸ್ಟ್ ಎಲೆಕ್ಷನ್. ಅದಾದಮೇಲೆ 56ನಲ್ಲಿ December 6 ಅವರು ತೀರ್ಕೊಂಡ್ಬಿಡ್ತಾರೆ. ಸೊ ಜಾಸ್ತಿ ಪೊಲಿಟಿಕಲಿ ಕಟ್ಟೋಕ್ಕಾಗಲ್ಲ ನೇಷನ್ ವೈಡ್. ಬಟ್ ದ್ಯಾಟ್ ಸಂದೇಶ ಇದೆಯಲ್ಲ, ಬಟ್ ಅದೆಷ್ಟೋ ಮುಚ್ಚೆ ಹೋಗ್ಬಿಡಿದೆ. ಯಾಕೆ ಮುಚ್ಚೋಗಿದೆ ಗೊತ್ತಾ? ನಾನು ಅವಲೇ ಹೇಳ್ದನಲ್ಲ, ದೋಸ್ ಇನ್ ದ ಅಕಾಡೆಮಿಕ್ ಸ್ಫಿಯರ್ಸ್ ಇನ್ ದ ಇಂಟೆಲೆಕ್ಚುವಲ್ ಸರ್ಕಲ್ಸ್ ಆ್ಯಂಡ್ ದ ಒನ್ಸ್ ವಿತ್ ದ ಐಡಿಯಾಸ್ ಆ್ಯಂಡ್ ವಿಷನ್ಸ್, ಒಂದು ಅವರಲ್ಲೇ ತಪ್ಪಿರ್ಬೋದು. ಅವ್ರು ಹೋಗಿ ಕೆಲಸ ಮಾಡದೇ ಇರ್ಬೋದು, ಜನಕ್ಕೆ ರೀಚ್ ಮಾಡದೇ ಇರ್ಬೋದು. ಒಂದು ಆರ್ಮ್ ಚೇರ್ ಥಿಯೇಟರ್ಸ್ ಅಂತ ಬರೀ ಎಸ್ಸೆಗಳು ಬರೆದುಕೊಂಡು ಚರ್ಚೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಇರ್ಬೋದು, ಅದು ಒಂದು. ಬಟ್ ಎರಡನೇದೇನಾಗುತ್ತೆ ಅಂದರೆ ದ ಒನ್ಸ್ ಹೂ ಆರ್ ಲೀಡಿಂಗ್ ಸೊಸೈಟಿ ಇನ್ ಟರ್ಮ್ಸ್ ಆಫ್ ಪೀಪಲ್ ಪೊಲಿಟಿಕಲಿ ಪವರ್ನಲ್ಲಿ ಯಾರ ಕೈಯಲ್ಲಿದೆ ಅಂದರೆ ಯಾರು ಸಮಾಜನ ಅರ್ಥ ಮಾಡ್ಕೊಂಡಿಲ್ಲ. ಸಮಾಜದ ಬಗ್ಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಬೇರೆ ಪ್ರಶ್ನೆ, ಬಟ್ ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಓದಿದ್ದಾರೆ, ತಿಳ್ಕೊಂಡಿದ್ದಾರೆ ಇಸ್ ಕ್ಲಿಯರ್ಲಿ ಇನ್ಯಾಡೆಕ್ವೇಟ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸಮಾಜನ ನೋಡೋ ದೃಷ್ಟಿ ಇಟ್ಸ್ ನಾಟ್ ಫ್ಯಾಕ್ಚುವಲ್ ಆಗಿರಲ್ಲ. ಅವ್ರ ಲಾಭದಾಯಕವಾಗಿ ಅವರ ಇಂಟ್ರೆಸ್ಟಿಗೆ ಬೆನಿಫಿಷಿಯಲ್ ಆಗಿರುತ್ತೆ. ಸಮಾಜನ ಸಮಾಜ ತಿರ್ಚೋದು ಬರೀ ಬಲಪಂಥಿ ಅಲ್ಲ. ಈ ಮಧ್ಯಪಂಥ ಯಾವಾಗಲೂ ಕೂಡ ಇತಿಹಾಸನ ತಿರ್ಚ್ಕೊಂಡು ಬಂದಿದೆ. ಬಾಬಾ ಸಾಹೇಬ್ಸ್ ಮೇನ್ ಎನಿಮಿ, ಅದೇ ಅಂಬೇಡ್ಕರ್ ಅಷ್ಟೇ ಅಲ್ಲ, ಪೆರಿಯಾರ್ದು ಆಗಿರ್ಬೋದು, ಕಾಂಶಿರಾಮ್ದು ಆಗಿರ್ಬೋದು, ಹ್ಯಾಸ್ ಆಲ್ವೇಸ್ ಬೆನ್ ದ ಸ್ಟ್ಯಾಟಸ್ ಕೋ ಇನ್ ಮನುವಾದ ಇನ್ ಯಥಾಸ್ಥಿತಿ ಆ್ಯಂಡ್ ದ ಕಾಂಗ್ರೆಸ್. ಇವತ್ತು ಅದೇ ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವರು ಜಾತಿ ಬೇಕು, ಜಾತಿ ಬಂದರೆ ಆ ಜಾತಿನಲ್ಲಿರೋ ಜನದ ಮತ ಬರುತ್ತೆ ಅಂತ ಅಂಬೇಡ್ಕರ್ನ ಹೈಜಾಕ್ ಮಾಡೋಕ್ಕೆ ಬರ್ತಾರೆ. ನಮಗೇನು ಬೇಕು? ಬಾಬಾ ಸಾಹೇಬ್ರ ವಿಚಾರಗಳು ಬೇಕು.